ಇಷ್ಟೆಲ್ಲ ಹೇಳೋದ್ರಲ್ಲಿ 1 ವರ್ಷನೇ ಆಗೋಯ್ತು. ಆದಷ್ಟು ಬೇಗ ನಾನು ಆ ಟಾಪಿಕ್ಸ್ ಬಗ್ಗೆ ಎಲ್ಲ ವ್ಲಾಗ್ಗಳನ್ನ ಮಾಡ್ತೀನಿ. ನನಗೆ ಈ ಕೆಲಸ ಇಷ್ಟ ಇಲ್ಲ, ಕಷ್ಟ ಆಗ್ತಾ ಇದೆ, ವರ್ಕ್ ಅಟ್ಮಾಸ್ಫಿಯರ್ ಸರಿಗಿಲ್ಲ ಅಂತೆಲ್ಲ ಅನ್ನೋದ್ರ ಬದಲು ಡಿಸೈಡ್ ಮಾಡಿದ್ರ ಮಾಡೋಕ್ಕೆ ಶುರು ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹೀಗೆ ಮಾಡ್ತಾ ಮಾಡ್ತಾ ಈ ಜರ್ನಿನಲ್ಲಿ ಕಲಿತಾ ಹೋಗ್ತಾ ಇದ್ದೀವಿ. ಐವತ್ತು ವರ್ಷ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದು ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡಿ 50 ವರ್ಷ ಆಯಿತು. ಹೀರೋಯಿನ್ ಆಗಿ 40 ವರ್ಷ. ಆನಂದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗಿದ್ದು ಫೆಬ್ರವರಿ 19th, 1986. 40 ಇಯರ್ಸ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನನ್ನ ಯೂಟ್ಯೂಬ್ ಶುರು ಮಾಡಿ ಇವತ್ತಿಗೆ 1 ವರ್ಷ ಆಯಿತು. ಸೊ ಮೊದಲನೇ ವರ್ಷದ ಆ್ಯನಿವರ್ಸರಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಸೊ ಹಾಗಾಗಿ ಮೊದಲು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Congratulations. ನಾನು ಈ ಯೂಟ್ಯೂಬ್ ಶುರು ಮಾಡಿದ್ದು ನಿಮ್ಗಳ ಜೊತೆ ನೇರವಾಗಿ ಕನೆಕ್ಟ್ ಆಗಬೇಕು, ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ನನ್ನ ಖುಷಿ ಇರ್ಬೋದು, ನನ್ನ ಬೇಜಾರು, ನನ್ನ ಮನೆ, ನನ್ನ ಸಿನಿಮಾಗಳ ಬಗ್ಗೆ, ನನ್ನ ಸೀರಿಯಲ್ ಬಗ್ಗೆ, ನನ್ನ ಪ್ರೊಡಕ್ಷನ್ ಹೌಸ್ ಬಗ್ಗೆ, ಹೀಗೆ ಎಲ್ಲ ವಿಷಯಗಳನ್ನು ಈ 1 ವರ್ಷದಲ್ಲಿ ಹತ್ತತ್ರ 150 ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ. ನಾನು ನಿಮ್ಮ ಸುಧಾರಾಣಿ. ಸ್ವಾಗತ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆದರೆ ನನ್ನ ಮಗ ಇದಾನಲ್ಲ ನಿಕ್ಕಿ, ತಿರುಗೂ ನೋಡಲಿಲ್ಲ. ಲಿಟ್ರಲ್ ಆಗಿ ಪ್ರಾಣನೇ ಹೊಟ್ಟೋಗಿತ್ತು, ಸತ್ತೋಗ್ತೀನಿ ಅನ್ಕೊಂಬಿಟ್ಟಿದ್ದೆ. ಆ ಥರ ಅಲ್ಲ, ಎಣ್ಣೆಗಳು ಆ ಎಣ್ಣೆಗಳು ಅಲ್ಲ. ಬಂದರೋ ಬಂದರೋ ಬಾವ ಬಂದರೋ, ಅಯ್ಯೋ ಅಲ್ಲ, ಮಾವ ಬಂದರೋ. ಮನೆ ಹೆಸರು ಬಂದು ಆಲಯಂ. ಕಾಗೆ ಹಾರಿಸಿ ತುಂಬ ತಿಂಗಳುಗಳಾಗೋಯ್ತು. ಅಕ್ಕ ಅಮ್ಮನ್ ತರ ಆಡ್ತಾವಳೆ. ಇದೆಲ್ಲ ಯಾರಿಗ್ ಬಿಟ್ಟೋ, ಅಯ್ಯೋ ದೇವ್ರೆ. ಇವತ್ತು ನಮ್ಮಮ್ಮ ನನ್ನ ಕೂದಲು ಕಟ್ ಮಾಡ್ತಾರೆ. Pray for me. ಕೋತಿ ಕಜ್ಜ ಇರ್ತದೆ. ಹಲೋ, ಎಲ್ಲ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ನಾನು ಬುರ್ಕಾ ಹಾಕೊಂಡು ಸಿನಿಮಾಗೆ ಹೋಗ್ತಾ ಇದ್ದೆ. ಹೆಂಗಸರಿಗೆ ಸಸ್ಪೆನ್ಸ್ ಇಷ್ಟ ಆಗಲ್ಲ, ಆದ್ರೆ ಸರ್ಪ್ರೈಸ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಹುಳಿ ಮಾಡಕ್ಕೆ ಅನ್ಕೊಂಡ್ರ? ಕೂಟು ಅಲ್ವೇ ಅಲ್ಲ. ಇನ್ ದೀಪಾವಳಿ ಹಬ್ಬ ಬಂತು ಅಂದ್ರೆ ಕೇಳಲೇಬೇಡಿ. ಬನ್ನಿ, ಇವತ್ತು ನಾನು ರೆಡಿ ಆಗೋದನ್ನ ನೋಡೋರಂತೆ. ಅಪ್ಪಾಜಿ ಅವ್ರ ಹಾಡು, ಇದು ನನ್ನ ಫೇವ್ರೆಟ್ ಹಾಡು. ನೀವು ಅಬ್ಸರ್ವ್ ಮಾಡಿದ್ರೆ ಹಾಡಲ್ಲಿ ಆ ಬಿಗಿನಿಂಗ್ ಅಲ್ಲೆಲ್ಲ ನಾನು ತುಂಬಾ ಆ ಟೆನ್ಷನ್ ನನ್ನ ಮುಖದಲ್ಲಿ ಕಾಣುತ್ತೆ. ಕಾಲ್ ಜಾರಿ ಬಿದ್ದು ನನ್ನ ಆ್ಯಂಕಲ್ಲು, ಬಲಗಾಲ ಆ್ಯಂಕಲ್ಲು ಲೊಟಕ್ಕಂತು. ಇದು ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲವ್. ಹಬ್ಬ, ಇಷ್ಟೆಲ್ಲ ಹೇಳೋದ್ರಲ್ಲಿ 1 ವರ್ಷನೇ ಆಗೋಯ್ತು. ಆ್ಯಕ್ಚುಲಿ ಗೋಸ್ ದಿ ದೆವ್ವ ಈ ಶಾರ್ಟ್ ಮೂವಿಯಿಂದನೇ ನಾನು ಯೂಟ್ಯೂಬ್ ಚಾನಲ್ನ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೆ.
ಆದರೆ ಅದಾಗಲಿಲ್ಲ. ಗೊತ್ತಲ್ಲ, ನಾನು ಶ್ರೀರಸ್ತುಲ್ ಬ್ಯುಸಿಯಾಗಿದ್ದೆ, ಡೈರೆಕ್ಟ್ರು ಬ್ಯುಸಿಯಾಗಿದ್ದರು. ಹಾಗಾಗಿ ಟೈಮಿಗೆ ಸರಿಯಾಗಿ ಗೋಸ್ವಿ ದೇವ ರೆಡಿ ಆಗಲಿಲ್ಲ. ಬಟ್ ನನಗೆ ಆನಂದ್ ಲಾಂಚ್ ಆಗಿದ್ದ ದಿನಾನೇ, ಅಂದರೆ Feb 19th 1986 ಆನಂದ್ ಲಾಂಚ್ ಆಯ್ತಲ್ಲ, ಆ ಡೇಟಲ್ಲೇ ನಾನು ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಹಾಗಾಗಿ ಒಂದು ಜನರಲೈಸ್ ವ್ಲಾಗ್ ಮಾಡಿ ಲಾಂಚ್ ಮಾಡಿದೆ. ಆ್ಯಕ್ಚುಲಿ ನನಗೆ ನಾನು ಓದುವಂಥ ಪುಸ್ತಕಗಳು, ನಾನು ನೋಡಿದಂಥ ಒಳ್ಳೊಳ್ಳೆ ಸಿನಿಮಾಗಳು, ನನಗೆ ಇನ್ಸ್ಪೈರ್ ಮಾಡಿದಂಥ ಇನ್ಸ್ಪಿರೇಷನಲ್ ಪೀಪಲ್, ಇದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು. ಇನ್ನೂ ತುಂಬ ವಿಷಯಗಳು ಇದ್ರ ಬಗ್ಗೆ ಎಲ್ಲ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತಿದ್ದೆ. ಅದು ಯಾವ ಟಾಪಿಕ್ಸ್ನೂ ನಾನು ಕವರೇ ಮಾಡಿಲ್ಲ ಇದುವರೆಗೂ. ರೆಗ್ಯುಲರ್ ಆಗಿ ಅಡುಗೆ, ಬ್ಯೂಟಿ ಟಿಪ್ಸು, ಇನ್ನು ಹೀಗೆ ಜನರಲೈಸ್ ವಿಷಯಗಳನ್ನೇ ಮಾಡಿದ್ದೀನಿ. ಬಟ್ ಆದಷ್ಟು ಬೇಗ ನಾನು ಆ ಟಾಪಿಕ್ಸ್ ಬಗ್ಗೆ ಎಲ್ಲ ವ್ಲಾಗ್ಗಳನ್ನ ಮಾಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ, ನಾನು ಆನಂದ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಚೈಲ್ಡ್ ಲೇಬರ್ ಸರ್ ಇದು. ಆಗೆಲ್ಲ ನನಗೆ ನನ್ನ ಸ್ಕೂಲ್ ಲೈಫ್ ಆಗಲಿ ಅಥವಾ ಆಮೇಲೆ ಕಾಲೇಜ್ ಲೈಫ್ ಎಲ್ಲ ಆಗಲಿ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆದರೆ ಈಗ ಹಿಂತಿರುಗಿ ನೋಡಿದಾಗ ನಾನು ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಅದು ಯಾಕೆ ಗೊತ್ತಾ? ಆಗ ನನಗೆ ಅಷ್ಟು ಮೆಚ್ಯೂರಿಟಿನೇ ಇತ್ತಿಲ್ಲ. ಆಮೇಲೆ ಈಗಿನ ಮಕ್ಕಳ ಥರ ಎಕ್ಸ್ಪೋಜರು ಇತ್ತಿಲ್ಲ. ಅಮ್ಮ ಏನು ಹೇಳೋರು ಹಾಗೆ ಮಾಡ್ತಾಯಿದ್ದೆ. ಶೂಟಿಂಗ್ ಹೋಗೋಣ, ಶೂಟಿಂಗ್ ಹೋಗೋಣ, ಹೀಗೆ ಮಾಡಬೇಕು, ಹೀಗಿರಬೇಕು, ಅವ್ರು ಏನೇನು ಹೇಳೋರೋ ಅದನ್ನು ಫಾಲೋ ಮಾಡ್ತಾಯಿದ್ದೆ. ಸೆಟ್ಟಲ್ಲಿ ಡೈರೆಕ್ಟ್ರ್ ಏನು ಹೇಳೋರೋ, ಹೇಗೆ ಆ್ಯಕ್ಟ್ ಮಾಡಬೇಕು, ಏನು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ, ನಾನಾಗಲೇ ಹೇಳ್ದಂಗೆ, ಆ ಮೆಚ್ಯೂರಿಟಿನೂ ಇತ್ತಿಲ್ಲ. ಇದು ನನ್ನ ಪ್ರೊಫೆಷನ್ನು ಅಥವಾ ಆಗಿನ್ನೂ ಸಿನಿಮಾ ನನಗೆ ಪ್ಯಾಷನ್ ಅನ್ನೋದೂ, ಆ ಒಂದು ಥಾಟ್ ಪ್ರಾಸೆಸ್ಸು ನನಗೆ ಬಂದಿರಲಿಲ್ಲ. ಬಟ್ ಇಂಡಸ್ಟ್ರೀಲಿ ಆಗಿರೋರೆಲ್ಲರೂ ಇದರಲ್ಲೇ ಇದ್ದವರು, ಈ ಫೀಲ್ಡಲ್ಲೇ ಪಳಗ್ದವರು, ಎಲ್ಲರೂ ಘಟಾನ್ಘಟಿಗಳು, ದೊಡ್ಡವರು. ಆದರೆ ನಾನು ಯಾವ ಒಂದು ಎಳ್ನಿಂಬೆಕಾಯಿ ಥರ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ನನಗೆ ಇನ್ನೂ ಒಂದು ಆ ಕ್ಯೂರಿಯಾಸಿಟಿ ಇತ್ತು. ಅದನ್ನು ತಿಳ್ಕೊಬೇಕು, ಇದನ್ನು ಓದಬೇಕು, ಅದೇನು ಅಂತ ನೋಡಬೇಕು, ಈ ಥರ ಎಲ್ಲ. ನನಗೆ ಆ ಸೀರಿಯಸ್ನೆಸ್ ಇಲ್ಲದೆ ಇದ್ದಿದ್ದರಿಂದ ನನಗೊಂಥರ ಎಲ್ಲೋ ಒಂದು ಕಡೆ ತುಂಬ ವರ್ಷಗಳು ನಾನು ಈ ಇಂಡಸ್ಟ್ರಿ ನೋಡೇ ಅಲ್ಲ, ನಾನೊಂಥರ ಆಡ್ ಒನ್ ಔಟ್ ಅನಿಸೋದು. ಯಾಕೆಂದರೆ ಶಾರ್ಟ್ ಮುಗಿತಾ ಇದ್ದಂಗೆ ನಾನು ಬರ್ತಾಯಿದ್ದೆ, ಅಮ್ಮನ ಪಕ್ಕ ಕೂತ್ಕೋ, ಪುಸ್ತಕಗಳು ಓದು, ಅಥವಾ ಇನ್ನೇನೋ ಒಂದು ಹಾಬಿ ಕಲಿ, ಒಂದು ಪೇಂಟಿಂಗ್ ಕಲಿ, ಇನ್ನೇನೋ ಈ ಥರನೇ ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೆ. ಎಲ್ಲೋ ಒಂದು ಕಡೆ ಒಂದು ಮಿಸ್ ಮ್ಯಾಚ್ ಅಂತ ಅನಿಸೋದು ನನಗೆ. ಫಾರ್ ದ ಲಾಂಗೆಸ್ಟ್ ಟೈಮ್ ಐ ಹ್ಯಾವ್ ಫೆಲ್ಟ್ ನಾನು ಇಲ್ಲಿ ಸರಿ ಹೊಂದೋದೇ ಇಲ್ಲ ಅಂತ ನನಗನ್ಸೋದು. ಆಮೇಲೆ ಎಷ್ಟೋ ಸತಿ ನನಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇರ್ತಾ ಇರಲಿಲ್ಲ. ಏಕೆಂದರೆ ನಾನು ಯೋಚನೆ ಮಾಡ್ತಾ ಇದ್ದಿದ್ದ ರೀತಿಯೇ ಬೇರೆ. ಆದರೆ ಇಂಡಸ್ಟ್ರೀಲಿ ಇರಬೇಕು ಅಂದರೆ ಆ ಒಂದು ಥಾಟ್ ಪ್ರಾಸೆಸ್ ಇರ್ಬೋದು, ಆ ಒಂದು ಮೆಚ್ಯೂರಿಟಿ ಇರ್ಬೋದು, ಅದೇ ಬೇರೆ ಥರ ಇರ್ತಾಯಿತ್ತು. ಸೊ ಏನೋ ಗೊತ್ತಿಲ್ಲ, ಹಾಗೆ ಸುಮಾರು ವರ್ಷಗಳು ನಡ್ಕೊಂಡು ಬಂತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗ ನನಗೆ ಇಷ್ಟ ಇತ್ತೋ ಇಲ್ವೋ, ಅಮ್ಮ ಏನು ಹೇಳ್ತಿದ್ರೋ, ಮನೇಲಿ ಏನು ಹೇಳ್ತಿದ್ರೋ, ಹಾಗೆ ಕೇಳ್ತಾ ಇದ್ದೆ, ಮಾಡ್ತಾಯಿದ್ದೆ. ಒಂದು ಹಂತ ಆದಮೇಲೆ ನಾನು ಮಾಡ್ತಾ ಇದ್ದಿದ್ದಂಥ ಪಾತ್ರಗಳು, ನಾನು ಮಾಡ್ತಾ ಇದ್ದಿದ್ದಂಥ ಸಿನಿಮಾಗಳು ಎಲ್ಲ ನನಗೆ ಇಷ್ಟ ಆಗೋಕ್ಕೆ ಶುರು ಆಗಿತ್ತು. ಇನ್ಫ್ಯಾಕ್ಟ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಟ್ ಎಂಟೈರ್ ಪ್ರಾಸೆಸ್. ಹೀರೋಯಿನ್ ಆಗಿ ಕ್ಯಾರೆಕ್ಟರ್ ರೋಲ್ಸು ಇದೆಲ್ಲ ಸೇರಿ ಒಂದು 200 ಸಿನಿಮಾ, 4 ಸೀರಿಯಲ್ಗಳು, ಶೋಗಳು, ಇದೆಲ್ಲ ಮಾಡೋಕ್ಕಾಗ್ತಾಯಿತ್ತಾ? ಹಾಗೇನಾದರೂ ನಾನು ಹಠ ಮಾಡಿ ನಾನು ಮಾಡಲ್ಲ ಅಂತ ಅಂದಿದ್ರೆ ನಾನು ಸುಧಾರಣೆ ಆಗೋಕ್ಕಾಗ್ತಾಯಿತ್ತಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗಳ ಪ್ರೀತಿ ನನಗೆ ಸಿಗ್ತಾಯಿತ್ತಾ? ನಾನು ನಿಮ್ಮ ಮನೆ ಮಗಳಾಗೋಕ್ಕಾಗ್ತಿತ್ತಾ? ಅಥವಾ ಇಲ್ಲಿ ಹೀಗೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿತ್ತಾ? ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ನನಗೆ ಈ ಕೆಲಸ ಇಷ್ಟ ಇಲ್ಲ, ಕಷ್ಟ ಆಗ್ತಾಯಿದೆ, ವರ್ಕ್ ಅಟ್ಮಾಸ್ಫಿಯರ್ ಸರಿಗಿಲ್ಲ ಅಂತೆಲ್ಲ ಅನ್ನೋದ್ರ ಬದಲು, ಕಷ್ಟ ಆದರೂ ಪರವಾಗಿಲ್ಲ ಅಂತ ಕೆಲಸನ ಮುಂದುವರ್ಸ್ಕೊಂಡು ಹೋದರೆ ಆ ಕೆಲಸ ನಿಮಗೆ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ಸೊ ನಿಮ್ಮ ಪ್ರೊಫೆಷನ್ನೇ ಪ್ಯಾಷನ್ ಮಾಡ್ಕೊಳ್ಳಿ, 100% ಸಕ್ಸಸ್ಫುಲ್ ಆಗ್ತೀರ. ಅಯ್ಯೋ
ನನಗೆ ಇನ್ಸ್ಪೈರ್ ಆದಂಥ ಪೀಪಲ್ಲು ಅಥವಾ ಬುಕ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಬಗ್ಗೆ ನಾನೇ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡಾಗ ಅನ್ನಿಸ್ತಾ ಇದೆಯಾ? ಇಲ್ಲ, ಇದು ಫ್ಯಾಕ್ಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅನಿಸಿದ್ರೆ ಅಥವಾ ಏನಾದರೂ ಒಂದು ಕಲಿಬೇಕು ಅನಿಸಿದ್ರೆ ಅದಕ್ಕೆ ಅಂತ ವೆಯ್ಟ್ ಮಾಡಬೇಡಿ. ಒಳ್ಳೆ ಟೈಮ್ ಬರಲಿ, ಈ ಕಾಲ ಕೂಡು ಬರಲಿ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಡಿಸೈಡ್ ಮಾಡಿದ್ರೆ ಮಾಡೋಕ್ಕೆ ಶುರು ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ನನ್ನ ಎಕ್ಸಾಂಪಲೇ ತೊಗೊಳ್ಳಿ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೆ ಗೋಸ್ತಿದ್ದೇವ ರೆಡಿ ಆಗಲಿ ಆಮೇಲೆ ಶುರು ಮಾಡ್ತೀನಿ ಅಂತ ವೆಯ್ಟ್ ಮಾಡಿದ್ದಿದ್ರೆ 6 ತಿಂಗಳು ನನ್ನ ಟೈಮ್ ಹಾಳಾಗಿರೋದು. ನಾನು ಈ ಡೇಟಿಗೆ ಶುರು ಮಾಡಬೇಕು, ಶುರು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಯೂಟ್ಯೂಬ್ ಬಗ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಒಂದು ಸ್ವಲ್ಪ ಓದ್ಕೊಂಡಿದ್ದೆ ಹೆಂಗೆ ಏನು ಅಂತ, ಆದರೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಏನಿಲ್ಲ. ಒಂದು ಮೈಕ್ ಇಲ್ಲ, ಒಂದು ಲೈಟ್ ಇಲ್ಲ, ಅದಕ್ಕೆ ಬೇಕಾದಂಥ ಯಾವುದೇ ಒಂದು ಏನಂತಾರೆ ಪ್ಯಾರಫೆನಿಲಿಯಾ ಏನೂ ಇಲ್ಲ. ಜಸ್ಟ್ ಒಂದು ಐಫೋನ್ ಇತ್ತು. ಸರಿ ನೋಡೋಣ, ಶುರು ಮಾಡೇ ಬಿಡೋಣ. ಹೋಗ್ತಾ ಹೋಗ್ತಾ ಹಾಗೇ ಏನಂತಾರೆ ಬೈ ಟ್ರಯಲ್ ಆ್ಯಂಡ್ ಎರರ್ ಕಲ್ತ್ರಾಯ್ತು ಅಂತ ಶುರು ಮಾಡೇ ಬಿಟ್ಟೆ. ಈ ಚಾನಲ್ ಶುರು ಮಾಡಿದಾಗ ಈ ಟೈಮಲ್ಲಿ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು, ಇಷ್ಟು ಕಾಮೆಂಟ್ಸ್ ಬರಬೇಕು, ಇಷ್ಟು ಲೈಕ್ ಸಿಗಬೇಕು ಅಂತ ಇದು ಯಾವುದು ನನ್ನ ಫೋಕಸ್ ಆಗಿದ್ದಿಲ್ಲ. ನನ್ನ ಉದ್ದೇಶ ಒಂದೇ, ನಾನು ನಿಮ್ಗಳ ಜೊತೆ ಕನೆಕ್ಟ್ ಆಗಬೇಕು, ವಿಷಯಗಳನ್ನೆಲ್ಲ ಹಂಚ್ಕೋಬೇಕು ಅನ್ನೋದು. ಆ್ಯಂಡ್ ನಂದು 3 ಜನದ ದೊಡ್ಡ ಟೀಮ್. ನನ್ನ ಟೆಕ್ನಿಕಲ್ ಸಪೋರ್ಟು ಅದೇ ನನ್ನ ಬಾಲಂಗೂಚಿ ಪೂಜಾ, ಅವಳಿರೋದು ಮೈಸೂರಲ್ಲಿ. ಆ್ಯಂಡ್ ಇನ್ನು ನಮ್ಮ ಗೋಸ್ಟ್ ಅದೇ ಡೈರೆಕ್ಟರ್ ಸುದೇಶು, ಆಗ ಶ್ರೀರಸ್ತು ಶೂಟಿಂಗಲ್ಲಿ ಬ್ಯುಸಿ. ಸೊ ಹೀಗೆ ಮಧ್ಯ ಗ್ಯಾಪ್ ಸಿಕ್ಕಿದಾಗ ಶೂಟ್ ಮಾಡೋದು, ಅದನ್ನು ಅವ್ರಿಗೆ ಶೇರ್ ಮಾಡೋದು, ಅವರು ಕರೆಕ್ಷನ್ಸ್ ಹೇಳೋರು, ಸಜೆಷನ್ಸ್ ಹೇಳೋರು, ಈ ಥರನೇ ಮಾಡ್ಕೊಂಡು ಬಂದ್ವಿ. ಶುರುವಿನಲ್ಲಿ ನಾನು ಆಗಲೇ ಹೇಳ್ದಂಗೆ ನಮ್ಮ ಹತ್ರ ಏನೊಂದು ಎಕ್ವಿಪ್ಮೆಂಟು ಇತ್ತಿಲ್ಲ, ಒಂದು ಕ್ಯಾಮ್ರಾ ಬಿಟ್ಟು. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಮಾಡ್ತಾ ಫಸ್ಟು ಒಂದು ಮೈಕ್ ತಗೋತು, ಆಮೇಲೆ ಲೈಟ್ಸ್ಗಳು, ಆಮೇಲೆ ಒಂದು ಕ್ಯಾಮ್ರಾ ಜೊತೆಗೆ ಇನ್ನೊಂದು ಕ್ಯಾಮ್ರಾ ಬಂತು. 2 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹೀಗೆ ಮಾಡ್ತಾ ಮಾಡ್ತಾ ಈ ಜರ್ನಿನಲ್ಲಿ ಕಲಿತಾ ಹೋಗ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಒಂದು ಸ್ವಲ್ಪ ಫ್ಲಾಪ್ ಕಾಂಟೆಂಟು, ಟೆಕ್ನಿಕಲ್ ಗ್ಲಿಚಸ್ಸು, ನೆಗೆಟಿವ್ ಕಮೆಂಟ್ಸು ಇದೆಲ್ಲ ನಡೀತಾ ಇತ್ತು. ಇದ್ರ ಬಗ್ಗೆ ಎಲ್ಲ ನಾನು ತುಂಬ ವರಿ ಮಾಡ್ಕೊಳ್ಳಿಲ್ಲ. ಅಫ್ಕೋರ್ಸ್ ಈ ಟೆಕ್ನಿಕಲ್ ಸೈಡ್ ಅದೆಲ್ಲ ಏನಿದೆಯೋ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡೋ ಅದೆಲ್ಲ ಮಾಡ್ಕೊಂಡು ಬಂದೆ. ಇವತ್ತಿಗೆ 60,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಕೆಲವೊಂದು ಕಾಂಟೆಂಟ್ಗೆ ಲಕ್ಷಾಂತರ ವ್ಯೂಸು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಅನ್ಕಂಡೀಷ್ನಲ್ ಲವ್ ಆ್ಯಂಡ್ ಸಪೋರ್ಟ್ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಸೊ ಶುಭಶ್ಯ ಶೀಘ್ರಂ ಅನ್ನೋ ಹಾಗೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಟೈಮ್ ವೇಸ್ಟ್ ಮಾಡದೆ ಈಗಲೇ ಶುರು ಮಾಡಿ, ಇಮ್ಮಿಡಿಯೇಟಾಗಿ ಶುರು ಮಾಡಿ. ಸರಿ, ಹಾಗಾದರೆ ಮತ್ತೆ ಸಿಗ್ತೀನಿ ಇನ್ನೊಂದು ಸಲ. ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್ಲಿ ಫ್ಯಾಮಿಲಿ. ನಿಮ್ಮ ಈ ಪ್ರೀತಿ ಸಪೋರ್ಟು ಸದಾ ಹೀಗೆ ಇರಲಿ. ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದೀರೋ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಒತ್ತಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್. ಟಾಟಾ.